ಕೈ ತೆಗೆ ಕಳ್ತವ್ರು ಅದಕ್ಕೆ ಸಪೋರ್ಟಿಗೆ ಇಟ್ಕೊಂಡು ಕೈ ಹಿಂದೆ ಬರ್ರಿ ಹಿಂದೆ ಬರ್ರಿ ಹಿಂದೆ ಬರ್ರಿ ಹಿಂದೆ ಬಂದಿದ್ರು ಆಮೇಲೆ ಅವರು ಕ್ಯಾಮ್ರಾ ಸ್ವಲ್ಪ ಕೆಳಗಡೆ ಡೀಟೇಲ್ಸ್ ರಿಯಲ್ ಫ್ಯಾಕ್ಟ್ಸ್ ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇಲ್ಲ. 100% ಆ ಮಿನಿಸ್ಟರ್ ಅಂತೂ ರಾಜೀನಾಮೆ ತಲೆದಂಡಾಗುವುದು ಯಾವುದೇ ಕಾರಣಕ್ಕೂ ವಿಷಯ ಅಸೆಂಬ್ಲಿ ನಡೆಯೋಕ್ಕೆ ಬಿಡಲ್ಲ. ಅಸೆಂಬ್ಲಿ ಎಷ್ಟೇ ದಿನ ಇವರು ಶಿಕ್ಷೆ ಆಗೋ, ಯಾಕಂದರೆ ಒಬ್ಬರು ಡೆತ್ ನೋಟ್ ಬರೀಬೇಕಾದ್ರೆ ಕೊನೆ ಜೀವನದ ಕೊನೆ ಇದೆ, ಅಲ್ಲಿ ಸುಳ್ಳು ಹೇಳಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ಬರೆದಿದ್ದಾರೆ ಮಂತ್ರಿ ಇನ್ವಾಲ್ವ್ಮೆಂಟ್ ಇಲ್ದಿರ ಯಾರು ಇಷ್ಟೊಂದು ಏನೋ ಒಂದು 5,000 2,000 ಆದರೆ ಯಾರು ಇಲ್ದಿರ ಸೈನ್ ಹೊಡಿಬೋದು. ಇಷ್ಟು ದೊಡ್ಡ ಅಮೌಂಟು ಅಂತ ಹೇಳಿದ್ರೆ ಮೊದಲು ಒಂದು ಅವಾರ್ಡ್ ಏನೋ ಬಂದಿದೆ ಅಂತ NPM ಅಲ್ಲಿ ಇತ್ತು. ಈಗ ಮಹರ್ಷಿ ವಾಲ್ಮೀಕಿಯಲ್ಲೂ ಅವರಿಗೆ ಹೈಕೋರ್ಟಿಂದ ಅವಾರ್ಡ್ ಆಗಿರುತ್ತೆ ಸರ್. ಅಕೌಂಟ್ ಸೆಕ್ಷನ್ ಮೇಂಟೈನ್ ಮಾಡಿದ್ದಾರೆ ಅಂತ ಅವಾರ್ಡ್ ಅಣ್ಣ ಕೆಳಗಿಸಿ ನೋಡಿ ಓಕೆ ಇಮಿಡಿಯೇಟ್ ಆಗಿ ಆ ಪೆನ್ ಡ್ರೈವ್ ಅದನ್ನೇ ನಾನು ಕೇಳಿದ್ದೆ ಬಸ್ಸಲ್ಲಿ. ಈಗ ಅದು CBIಗೆ ಹೋಗ್ತಾ ಇದೆ. ಬ್ಯಾಂಕ್ ಆಟೋಮೆಟಿಕಲಿ ಬ್ಯಾಂಕಲ್ಲಿ 1 ಕೋಟಿ ಮೇಲೆ ವ್ಯವಹಾರ ಆದರೆ CBI ಇವರೆಲ್ಲ ಸೇರ್ಕೊಂಡಿಲ್ಲ ಬ್ಯಾಂಕ್ ಅವ್ರಿಗೆ ತಪ್ಪು ಅಂತ ಅಪಹರಣೆ ಮಾಡಿದ್ದಾರೆ ಸರ್ಕಾರ. ಅದಕ್ಕೆ ಬ್ಯಾಂಕ್ ಅವರು ನನ್ನ CBIಗೆ ಸೊ ಈಗ ಮುಚ್ಚಾಕೋ ತಪ್ಪಿಸ್ಕೊಳೋ ಪ್ರಶ್ನೆ ನಾವತ್ತು ನನ್ನ ಫಸ್ಟು ನಮ್ಮ MLA ಅವತ್ತೇ ನಾನು ಪ್ರೆಸ್ಸಲ್ಲೆಲ್ಲ ಮಾತಾಡಿ ಪಾರ್ಟಿ ಅವ್ರಿಗೆ ಗಡುವು ಕೊಟ್ಟಿದ್ರು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಅವರಿದ್ರೆ ಎಲ್ಲ ಮುಚ್ಚಾಕ್ಬಿಡ್ತಾರೆ, ಕೇಸ್ ಮುಚ್ಚಾಕಿ ತಿರ್ಗಾ ಯಾರು ಸೂಸೈಡ್ ಮಾಡೋದು ಅವರೇ ಅಪರಾಧಿ ಅನ್ನೋ ಥರ ಮಾಡಿ ಆಶ್ಚರ್ಯ ಸರ್. ಅಷ್ಟು ಒಳ್ಳೆ ಅಧಿಕಾರಿ ಆಗಿದ್ರೆ ಅಧಿಕಾರಿ ಸರ್ ಅವರು ಮನೆಯಲ್ಲೇ ಏನಿದೆಯೋ ಅಷ್ಟೇ ನಮ್ಮ ಜೀವನ ಅಧಿಕಾರಿ ತಿನ್ನೋದಾಗಿದೆ. ನಾವ್ಯಾಕೆ ಸರ್ ಔಟ್ಸೋರ್ಸಿಂಗ್ ಬೇರೆ ಕಡೆ ಕೆಲಸ
ಲಕ್ಷ ಇರ್ತದೆ ಆಮೇಲೆ 15 ಕೋವಿಡಲ್ಲಿ 90% ಹೋಗಿತ್ತು ಲೆನ್ಸ್ ಲೆನ್ಸ್ 90% ಹೋಗಿತ್ತು. ಅದರಲ್ಲಿ ಏನೋ ಸ್ವಲ್ಪ ಒಂದೂವರೆ ತಿಂಗಳು ರಿಕವರ್ ಮಾಡ್ತಾ ಇತ್ತು. ಏಪ್ರಿಲ್ 14ನೇ ತಾರೀಕಿಂದ ಮೇ 18ನೇ ತಾರೀಕು ವೆಂಟಿಲೇಟರ್ ಇತ್ತು ಸರ್. ಕೋವಿಡ್ ಟೈಮಲ್ಲಿ ಸೆಕೆಂಡ್ ವೇವ್ ಅಲ್ಲಿ ಸರ್. 4 ತಿಂಗಳು ಫುಲ್ ಕಂಪ್ಲೀಟ್ ವೆಂಟಿಲೇಟರ್ ಇತ್ತು. ವೆಂಟಿಲೇಟರಿಂದ ಮತ್ತೆ ಸೆಮಿ ಐಸಿ ಶಿಫ್ಟ್ ಮಾಡಿಕೊಂಡು ನಾವು ಅಲ್ಲಿ ಮತ್ತೆ ಒಂದು ಮನೆಗೆ ಕರ್ಕೊಂಡ್ಬಂದು ಹೆಚ್ಚು 3 ತಿಂಗಳು ಆಕ್ಸಿಜನಲ್ಲೇ ಇದ್ವಿ ಸರ್. ಮಿಷನ್ ತಗೊಂಡಿದ್ವಿ, ಜೈನ್ ಇದರಿಂದ ಆಕ್ಸಿಜನ್ ಮಿಷನ್ ಕೊಡ್ತಲ್ಲ ಅದನ್ನು ತಗೊಂಡು ಆಕ್ಸಿಜನ್ ಸಿಲಿಂಡರ್ ತಗೊಂಡು ಎರಡನ್ನೂ ನಾನು ಕೊಡ್ತಾ ಇದ್ದೆ ಸರ್. ಮನೇಲೇ ಕೊಟ್ಕೊಂಡು ಕಂಪ್ಲೀಟ್ ಬೆಡ್ ರೆಸ್ಟಲ್ಲಿ ಇಟ್ಕೊಂಡು ಅಂದರೆ ಲಂಗ್ಸ್ ಎರಡೂ ಗೊತ್ತಾಗ್ತಿರಲಿಲ್ಲ. 49% ಹಾರ್ಟ್ ಬ್ಲಾಕೇಜ್ ಇರುತ್ತೆ ಸರ್. ಅಂಥ ಸೀರಿಯಸ್ ಅಂದರೆ ಕೋವಿಡ್ ಟೈಮಲ್ಲಿ ಆಗಿರುತ್ತೆ. ಆಮೇಲೆ ರಿಕವರಿ ಆದರೂ ಚೆನ್ನಾಗಾದ್ರು. ಬಟ್ ನಾವು ಯಾರ ಹತ್ರ ಸಹಾಯ ತೊಗೊಂಡಿರಲಿಲ್ಲ ಸರ್. ಎಂಥ ವಾಲ್ಮೀಕಿಲೂ ನಾವು ತೊಗೊಂಡಿಲ್ಲ. ನಮ್ಮ ಕೇಳ್ತಾ ಇದ್ರು, ನಾವು ತೊಗೊಂಡಿಲ್ಲ. ನಮ್ಮನೆ ಬೇಡ ಯಾರು ತೊಗೊಂಡಿಲ್ಲ ಸರ್. ಬಟ್ ನಾನು ನಮ್ಮ ತಾಯಿ ಮನೇಲಿ ಹಾಕಿ ಬೋರ್ಡ್ಗಳನ್ನೇ ನಾವು ಅವ್ರನ್ನ ರೆಡಿ ಮಾಡಿ ಗೋಬಿ ಸಮಾಜ ಮಕ್ಕಳು ದೊಡ್ಡವർക്ക് ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಹೋಟೆಲ್ ಮ್ಯಾನೇಜ್ಮೆಂಟ್ ಈ ಸತಿ ಎಸ್ ಪಾಸ್ ಈಗ ಮಿನಿಸ್ಟರ್ ಬಂದು ಮಾತಾಡಿ ಏನು ಹೇಳಿದ್ರು ಪರಮೇಶ್ವರ್? ಅದೇ ಅವರಿಗೆ ತಪ್ಪಿತಸ್ಥರು ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ರು ಸರ್. ಬೇರೆ ಏನು ಮಾತಾಡಿ? ತನಿಖೆ ಆಗಲಿ, ತನಿಖೆ ಆದಮೇಲೆ ಅವ್ರಿಗೆ ಶಿಕ್ಷೆ ಏನು ಅಂತ ಹೇಳ್ತೀವಿ. ಮಕ್ಕಳಿಗೂ ಎಜುಕೇಷನ್ಗೆ ನಾವು ಅನುಕೂಲ ಮಾಡ್ತೀವಿ. ದಾಸನಾಗ ಯಾರು ಬಂದಿಲ್ಲ, ಡಿ ಸಿ ಅವರು ಎಸ್ ಟಿ ಯಾರು ಬಂದಿಲ್ಲ. ಬಂದೋರು ಸರ್. ಅದೇ ಪರಮೇಶ್ವರ್ ಸರ್ ಬರೋಕ್ಕೆ ಮುಂಚೆ ಬಂದೋರು ಸರ್. ವಿಸಿಟ್ ಅವರು ಬರ್ತಾರೆ ಅನ್ನೋ ಲ್ಯಾಪ್ಟಾಪು ಇದೆಲ್ಲ ತೊಗೊಂಡು ಹೋಗೋರಲ್ಲ, ನಿಮ್ಮ ಹತ್ರ ಏನು ಮಾಜಾರ್ ಮಾಡ್ತಾರೆ? ಸರ್ ಹಿಂದಿನ ದಿನ ಸಂಜೆ ಬಂದು ಎನ್ಕ್ವೈರಿ ಮಾಡಿದಾಗ ಹಿಂದಿನ ದಿನ ಸಂಜೆ ಬಂದು ಪೆನ್ ಡ್ರೈವ್ ತೊಗೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಅದೇ ಪೆನ್ ಡ್ರೈವ್ ಸೀಸ್ ಮಾಡ್ಕೊಂಡು ಲ್ಯಾಪ್ಟಾಪು ಪೆನ್ ಡ್ರೈವು ಪೆನ್ನು ಮೊಬೈಲು ಅಷ್ಟು ಸಿಗ್ನೇಚರ್ ಅದೇ ನೀವೇನು ನೋಡಿಲ್ಲ? ಲ್ಯಾಪ್ಟಾಪ್ ನಾವು ಓಪನ್ ಮಾಡಿ ನೋಡಿಲ್ಲ. ಪೆನ್ ಡ್ರೈವಲ್ಲಿ ಏನಿದೆ ಅದನ್ನೇ ನಾವು ಕೇಳಿದ್ವಿ ಸರ್. ಪೆನ್ ಡ್ರೈವಲ್ಲೂ ಲ್ಯಾಪ್ಟಾಪಲ್ಲಿ ಹೇಗಿದೆ ಸರ್, ಓಪನ್ ಮಾಡಿದ್ರೆ ಓಪನ್ ಮಾಡಿದ್ರೆ ಅದು ಡೇಟ್ ಮೆನ್ಷನ್ ಆಗಿರುತ್ತೆ ಸರ್. ಕೋರ್ಟಿಗೆ ಅದು ಡೂಪ್ಲಿಕೇಟ್ ಅಂತ. ಹಂಗಾಗಿ ಅವ್ರಿಗೆ ಕ್ಲೋಸ್ ಮಾಡಿದ ದಿವಸನೇ ನಾವು ಅದನ್ನು ಸಬ್ಮಿಟ್ ಮಾಡಿದ್ವಿ ಅಂದರೆ ಸಾಕ್ಷಿ ಆಧಾರ ಸಿಗುತ್ತೆ. ಓಪನ್ ಮಾಡಿ ನೋಡಬೇಕಲ್ಲ ಕೇಸ್ ತನಿಖೆ. ಅದೇ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ನೋಡ್ತಾರೆ ಸರ್. ನಾವು ನೋಡೋಕೆ ಬರಲ್ಲ ಅಂತ ಪೊಲೀಸರು ನೋಡ್ತಾರೆ. ಅವ್ರು ಹೇಳಿದ್ದು FSL ಕಳಿಸ್ಬೇಕು. ಮೊಬೈಲ್ ಟ್ರಾನ್ಸಾಕ್ಷನ್ ಆಗಿದೆ. ಅದು ಡೀಟೇಲ್ಸ್ ಮೊಬೈಲಲ್ಲಿ ಮೊಬೈಲ್ ಬಂದಿದೆ. ನಿಮ್ಮ ಮೊಬೈಲಲ್ಲಿ ಏನು ಬಂದಿದೆ ಮೆಸೇಜಸ್? ಇಲ್ಲ ಎಲ್ಲ ಲಾಕ್ ಅವ್ರು ಯಾರು ಮುಟ್ಬೋದು ಅಂತ ಹೇಳಿ ಸರ್ಕಾರ ಯಾವುದು ಇಲ್ಲಿ ಏನಿದೆ ಅದಕ್ಕೆ ಆ್ಯಕ್ಟಿವಿಟಿ ಮತ್ತು ಓಪನ್ ಮಾಡಿದ್ರೆ ಮತ್ತು ಈಗ ಅದು ಏನಾರು ಬೇರೆ ಗೊತ್ತಿಲ್ಲ, ಏನು ಮಾಡೋದು ಮುಟ್ಟಕ್ಕೆ ಹೋಗ್ತದೆ. ನೀವು ಮಿನಿಸ್ಟರ್ ಬಂದಾಗ ಏನು ಡಿಮ್ಯಾಂಡ್ ಏನು ಇಟ್ಟಿದ್ದೀರಾ? ತನಿಖೆ CBI ಕೊಡಿ ಅಂತೀರೋ ಅಥವಾ ಬೇರೆ ಏನಾದ್ರು ಹೇಳಿದ್ದೀರಾ? ಅದೇ ಸರ್, ತಪ್ಪಿತಸ್ಥರಿಗೆ ನ್ಯಾಯ ಆಗ್ತದೆ. ಅನ್ಯಾಯ ನಮಗಾಗಿರೋದು ನ್ಯಾಯ ಬೇಕು ಅಂತ ನಾನು ಕೇಳ್ದೆ ಸರ್. ನಮ್ಮ ಮನೆಯ ಸಾವಿಗೆ ನ್ಯಾಯ ಬೇಕು ಅಂತ ಅವರಿಗೂ ಅದನ್ನ ಅಲ್ಲಿ ಆಫೀಸಲ್ಲಿ ಏನು ನಡೀತದೆ ನಮಗೂ ವಿಷಯ ಗೊತ್ತಿಲ್ಲ ಸರ್. ಅವ್ರು ಮೆನ್ಷನ್ ಮಾಡಿದ್ದಾರೆ ಕ್ಲಿಯರ್ ಹೇಳಿ ಎಲ್ಲ ನಾನು ಅವಮಾನ ಅಂತಲೇ ಬರ್ತಿದ್ದೆ. ಅಲ್ಲಿ ಯಾವ ರೀತಿ ಸಿಚುವೇಶನ್ ಆಯಿತು ಅನ್ನೋದು ನಮಗೂ ಗೊತ್ತಿಲ್ಲ ಸರ್. ಅದ್ರದ್ದು ನಮಗೆ ವಿಷಯ ಕ್ಲಿಯರಾಗಿ ಬೇಕು ಅಂತ ನಾನು ಕೇಳ್ತೀನಿ ಸರ್. ನಾನು 25 ವರ್ಷ ಆಗಿದೆ ಎಮ್.ಎಲ್.ಎ ಆಗಿ, ಮಂತ್ರಿ 4 ಸರಿ ಮಂತ್ರಿ ಆಗಿದೆ, ಅಪೋಸಿಷನ್ ಲೀಡರ್. ನನ್ನ ಇತಿಹಾಸದಲ್ಲಿ ಈ ಥರ ಸರ್ಟಿಫಿಕೇಟ್ ನೋಡು ನಾನು ನೋಡೇ ಇಲ್ಲ. ಡೀಟೇಲ್ ಆಗಿ ಒಂದು ಪೇಜ್ ಬರೀತಾರೆ ಅಷ್ಟೇ. ಡೀಟೇಲ್ ಆಗಿ ಬ್ಯಾಂಕ್ ಏನೇನು ಮಾತಾಡೋದು ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದ್ದೀನಿ. ಅಷ್ಟು ಅವ್ರು ಬರೆದಿರೋದನ್ನ ಸರಿಯಾಗಿ ಓದೋಕ್ಕಾಗ್ತಾಯಿಲ್ಲ. ಅದನ್ನು ಪೂರ್ತಿ ಕನ್ನಡಕ್ಕೆ ಕನ್ನಡ ಮಾಡಿ ಕೊಟ್ಟಿದ್ದೀನಿ ನಾನು. ಟ್ರಾನ್ಸ್ಲೇಷನ್ ನಾನು ಬಿಟ್ಟು ಬರ್ತೀನಿ.
ಕೋರ್ಟಲ್ಲಿ ಅವ್ರ ಡಿಮ್ಯಾಂಡು ಇದೆ, ನನಗೆ ನ್ಯಾಯ ಸಿಗಬೇಕು, ನಾನು AD ಅಂತ ಕದ್ದಿದ್ದಾರೆ ಸರ್, ನಾನು ಹೇಳಿ ಅಲ್ಲ. ಅದು ಅವ್ರಿಗೆ ಅರೆಸ್ಟ್ ಆಗಲಿ ಯಾವುದೂ ಆಗಿಲ್ಲ ಸರ್. ನಮ್ಮಲ್ಲಿ ಅಮಾನತುಗೊಳಿಸಿದ್ದೀವಿ ಅಂತ ಮಾತ್ರ ಬರ್ತಾರೆ, ಆದೇಶ ಅಂತ ಅಷ್ಟೇ ನಮ್ಮನ್ನೇ. ಅದಕ್ಕೆ ನಾನು ಹೇಳಿದ್ದೀನಿ, ಅಮಾನತು ಮಾಡಿ ಅವ್ರನ್ನ ಬಂಧಿಸ್ತಾರೆ, ಅವರು ಎಲ್ಲ ಹೇಳ್ಬಿಡ್ತಾರೆ ಏನೇನಾಗಿದೆ ಅಂತ ಹೇಳ್ತಾರೆ. ಅವ್ರು ಸರ್ಕಾರದ ಬಂಡವಾಳ ಬಯಲಾಗ್ತದೆ, ಅದಕ್ಕೋಸ್ಕರ ಮುಚ್ಚಿಟ್ಟಿದ್ರು ಅಂತಲೇ ನಾನು ಹೇಳಿದ್ದೀನಿ. ನನ್ನ ಡಿಮ್ಯಾಂಡ್ 5 ಡಿಮ್ಯಾಂಡಲ್ಲಿ ಅದು ಒಂದು ಡಿಮ್ಯಾಂಡ್, 5 ಡಿಮ್ಯಾಂಡ್ ಹೇಳಿದ್ದೀನಿ. 5 ಡಿಮ್ಯಾಂಡಲ್ಲಿ ಲ್ಯಾಪ್ಟಾಪು ಇದು ಒಂದು, ಮತ್ತು ಫಸ್ಟ್ ಡಿಮ್ಯಾಂಡೇ ನಮ್ಮದು, ಯಾಕೆ ಅವ್ರನ್ನ ಬಂಧಿಸಿಲ್ಲ, ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕಾಯ್ತು, ಯಾಕೆ ಕಳಿಸಿಲ್ಲ. ಇಲ್ಲ ಇನ್ನೊಂದು 2-3 ದಿನ ಬೆಳವಣಿಗೆಯಲ್ಲಿ ಭಾಳ ಬದಲಾವಣೆ ಆಗ್ತದೆ. ನಾವು ಹೋರಾಟ ಶುರು ಮಾಡಿದ್ದೀವಿ ಎಲ್ಲ ಕಡೆ, ಇಡೀ ರಾಜ್ಯದ ಎಲ್ಲ ಕಡೆ. ನೋಡೋಣ, ಇನ್ನೊಂದು 2 ದಿನ ವೆಯ್ಟ್ ಮಾಡ್ತೀವಿ. 2 ದಿನ ನಾಳೆ ಆಗಿಲ್ಲ ಅಂದರೆ ನಾವೆಲ್ಲ ಆಮೇಲೆ ಎಲ್ಲ ಕರೆ ಕೊಟ್ಟು ನಾವು ವಿಧಾನಸೌಧ ನ್ಯಾಯ ಸಿಗುತ್ತೆ, ನ್ಯಾಯ ನಾವು ಬಿಡೋದೇ ಇಲ್ಲ. ಯಾಕಂದ್ರೆ ನೀವು ವಿಧಾನಸೌಧ ಅಧಿವೇಶನ ನಡೀತದೆ, ಬನ್ನಿ ಅವ್ರು ನೋಡಿ ಬಿಡಲ್ಲ. ಇವ್ರಿಗಂತೂ ಏನಾಗಿದೆ ಬಿನ್ ಟು ಬಿನ್ ವರದಿ ಕೊಟ್ಟು ಇದ್ರ ಮೇಲೆ ತಪ್ಪಿತಸ್ಥರಿಗೆ ಗೊತ್ತು. ಅವರೆಲ್ಲ ಫೋಟೋಗಳು ಹಾಕಿದ್ರು ಮೊನ್ನೆ. DK ಶಿವಕುಮಾರ್ ಇದ್ದಾರೆ, ಸಿದ್ದರಾಮಯ್ಯ ಇದ್ದಾರೆ, ಎಲ್ಲ ನಾಗೇಂದ್ರ ಇದ್ದಾರೆ, ನಾಗರಾಜ್ ಇದ್ದಾರೆ. ಅದಂತರ ಫೋಟೋಸ್ ಎಲ್ಲ ಇದೆ. ಬ್ಯಾಂಕ್ ಹೋಗುದು ಅಂಥವರೆಲ್ಲ ಇಲ್ಲೇ ಬ್ಯಾಂಕ್ ಕಂಪ್ನಿಗಳಿಗೆ ಟ್ರಾನ್ಸ್ಫರ್ ಮಾಡಿದ್ರು, IT ಕಂಪ್ನಿ. ಅದೆಲ್ಲ ವಾಪಸ್ ತಂದಿದ್ದೆ, ಇತಿಹಾಸ ಇಲ್ಲ. ನಾನು ಅದೇ ಹೇಳಿದ್ದೀನಿ, ಯಾರೋ ನನ್ನ ಪರಮೇಶ್ವರ್ ಎಲ್ಲ ದುಡ್ಡನ್ನ ವಾಪಸ್ ತರ್ತಾ ಇದ್ದೀವಿ. ಅದನ್ನೇ ನಾನು ಕಮೆಂಟ್ ಹೇಳಿದ್ದೀನಿ ಬಸ್ಸಲ್ಲಿ, ಹಂಗೆ ಅವ್ರ ಜೀವನ ವಾಪಸ್ ತಂದು ಕೊಟ್ಬಿಡಿ. ಸರ್, ಅವರು ದುಡ್ಡು ವಾಪಸ್ ತಗೊಳ್ತಾರೆ, ಹೊರಗೆ ಬರ್ತಾರೆ, ಎಲ್ಲ ಆಗುತ್ತೆ ಸರ್. ಹೋಗಿ ಜೀವ ನಮ್ದೇ ಸರ್, ನಷ್ಟ ಆಗಿದ್ದು ನಮ್ದೇ. ಸರ್ ಮತ್ತೆ ಇವರು ಬೋರ್ಡ್ನಲ್ಲಿ ಸರ್ವಿಸ್ ಮಾಡ್ತಾ ಇದ್ದಿದ್ರಿಂದ ಪೆನ್ಷನ್ ಕೂಡ ಬರಲ್ಲ ಇವರಿಗೆ, ಅದೊಂದು ಸಮಸ್ಯೆ. ಬೋರ್ಡ್ ನಿಗಮದ ಅಧ್ಯಕ್ಷರು ಬಂದಿದ್ದಾರೆ, ನನಗೇನು ಗೊತ್ತೇ ಇಲ್ಲ ಅಂತ ಹೇಳಿ ಕೇಳಿದ್ರೆ ನಾನು ಪರ್ಮನೆಂಟ್ ಆಗಿದೆ, 1 ವರ್ಷ 2 ವರ್ಷ ಆಗಿದೆ ಸರ್. ಪರ್ಮನೆಂಟ್ ಆಗೋದಕ್ಕೆ ತುಂಬ ಹೋರಾಡಿ ನಾವು ಪರ್ಮನೆಂಟ್ ಮಾಡ್ಕೊಂಡಿದ್ದೀವಿ ಸರ್. 9 ವರ್ಷ ಪರ್ಮನೆಂಟ್ ಆಗಿದೆ ಸರ್. 8 ವರ್ಷ ಸರ್. ಸ್ಟಾರ್ಟಿಂಗು MPM ಬೇಸಿಕ್ಗೆ ಬರ್ತಾ ಇತ್ತು, 30,000 ಜನ ಬರ್ತಾ ಇತ್ತು. ಈ ಪರ್ಮನೆಂಟ್ ಆದಮೇಲೆ 65,000 ಸರ್. ಅಧಿಕಾರಿಗಳು ಕೂಡ ಅಧ್ಯಕ್ಷರು ಪೋಸ್ಟಲ್ಲಿ ಇರ್ತಾರೆ, ಆ ಸ್ಯಾಲ್ರಿ ಬರ್ತಾ ಇತ್ತು ಸರ್. ಇವ್ರು ಬರ್ತಿಲ್ಲ ಅಂದ್ರೆ ಇಷ್ಟು ದುಡ್ಡು ಹೋಗುದಿಲ್ಲ. ಇವರು ನೋಟಲ್ಲಿ ತೋರಿಸಿಲ್ಲ ಅಂದಿದ್ರೆ ಇಷ್ಟು ದುಡ್ಡು ತಿಂದಾಗ್ತದೆ. ಕಚೇರಿಯಲ್ಲಿರೋರಿಗೆ ನಿಗಮದ ಅಧ್ಯಕ್ಷರಿಗೆ ಅವರು ಸಿಗಲ್ಲ, 2 ದಿನ ಬಿಟ್ಟು 3 ವರ್ಷ ಅದಾದ್ಮೇಲೆ 3 ದಿನದಲ್ಲಿ ಯಾರು ಮಾಡಿದ್ದಾರೆ ಅನ್ನೋದು ಸಮಸ್ಯೆ ಫೋನ್ ಕಾಲ್ಸ್ ಅನ್ನ ಇದು ಮಾಡ್ಬೇಕು ಸರ್, ಡಿಮ್ಯಾಂಡ್ ಮಾಡಿ ಎಲ್ಲೆಲ್ಲಿಂದ ಫೋನ್ ಬಂತು ಅದನ್ನ ಬಹಿರಂಗ ಪಡಿಸ್ಬೇಕು. ಅವಾಗ ಅವ್ರಿಗೆ ಏನ್ ಪ್ರೆಷರ್ ಬಿತ್ತು ಅನ್ನೋಂಥದ್ದು ನಾವು ಗೊತ್ತಾಗುತ್ತೆ. ಅದ್ರೊಳಗೆ ಫೋನ್ ಕಾಲ್ಸ್ ಅಲ್ಲಿ ಅವ್ರಿಗೆ ಬಂದಿರೋ ಮೆಸೇಜ್ ಅದನ್ನ ಒಂದ್ ಸ್ವಲ್ಪ ಟ್ರ್ಯಾಕ್ ಮಾಡೋದು ನೋಡಿರ್ತಾರೆ ಅವರು. ಪೊಲೀಸ್ ಅವರು ಫೋರೆನ್ಸಿಕ್ ಅವೆಲ್ಲ ಯಾವುದೇ ಕಾರಣ ತಗೊಂಡು ನಾಶ ಮಾಡಬಾರ್ದು ಅನ್ನೋದು ಅವರಿಗೆ ರೈಟ್ಸ್ ಇದೆ. ಪೊಲೀಸ್ಗೆ ಎಂಕ್ವೈರಿ ರೈಟ್ಸ್ ಇರೋದ್ರಿಂದ ಅವ್ರು ಆಟೋಮೆಟಿಕ್ ನೋಡ್ಬಿಟ್ಟಿರ್ತಾರೆ. ಸರ್ ಫಸ್ಟ್ ಮೊಬೈಲ್ ತಗೊಂಡು 174 ಹಾಕಿದ್ರು ಸರ್. ಫಸ್ಟಿಗೆ ಮೊಬೈಲ್ ತಗೊಂಡೋಗ್ಬಿಟ್ಟು ವಾಪಸ್ ಕೊಟ್ಟಿದ್ರು ನಮಗೆ. ಆಮೇಲೆ ಡೆತ್ ನೋಟ್ ಸಿಕ್ಕಿದ ಮೇಲೆ ಅವ್ರು ಎಲ್ಲರೂ ಫೋನ್ ಲ್ಯಾಪ್ಟಾಪ್ ಎಲ್ಲ ತಗೊಂಡು ಚುರುಕಾಗಿರೋದೇ ಚನ್ನಬಸಪ್ಪು ನಮ್ಮ ಮೇಘಣ್ಣವ್ರು ಬಂದ ಮೇಲೆ ಚುರುಕಾಯಿತು. ಅದಾದ್ಮೇಲೆ ಎಲ್ಲರೂ ವಿಜಯನಗರಗೆಲ್ಲ ಫೋನ್ ಹೋಗಿದೆ ಅಂತೇಳಿ ತಿಳಿಸಿದ ತಕ್ಷಣ ಅವರು ಸ್ವಲ್ಪ ಮೇಲೆ DSPಗೆಲ್ಲ ಮಾತಾಡಿದ ಮೇಲೆ, ಅದಕ್ಕಿಂತ ಮುಂಚೆ ಏನೋ ಕಾಂಟ್ಯಾಕ್ಟೇ ಇರಲಿಲ್ಲ. ಅಲ್ಲ, ಶನಿವಾರ ಪೂರ್ತಿ ಅವ್ರು ಫೋನ್ ಸೈಲೆಂಟಿಗೆ ಹಾಕ್ಬಿಟ್ಟಿದ್ರು ಸರ್. ಫೋನೇ ರಿಸೀವ್ ಮಾಡಲಿಲ್ಲ. ತುಂಬ ಫೋನ್ಗಳು ಬರ್ತಾ ಇತ್ತು.
ಯಾರು ಇರಲಿಲ್ಲ ಅವಾಗ ಶನಿವಾರ ಇಡೀ ದಿವಸ ನಾನಿದ್ದೆ ಸರ್. ನಾನಾರಂಭ ಡೆತ್ ಆಗಿತ್ತು ಪೇಷಂಟ್ ಒಂದು ಮನೇಲಿ ಯಾರು ಮಕ್ಕಳಿರೋರು ಇಲ್ಲ ನೀನು ಹೋಗುವಂತ ಇನ್ನೊಂದೂರಿನ ಅಷ್ಟು ವಾಟ್ಸಪ್ ಇದನ್ನ ಏನೇ ಮಾಡಿದ್ರು ನಾವಂತೂ ನ್ಯಾಯ ಕೊಡುವಂತ ಯಾವುದೇ ಕಾರಣಕ್ಕೂ ಅಸೆಂಬ್ಲಿಯಲ್ಲೂ ಜೀವ ತಂದುಕೊಡಕ್ಕಾಗಲ್ಲ. ದುಡ್ಡು ಬರ್ಬೋದು ಹೋಗ್ಬೋದು ಅದು ಪ್ರಶ್ನೆ ಅಲ್ಲ, ಜೀವ ಕೊಡಕ್ಕಾಗಲ್ಲ. ಅಷ್ಟೆಲ್ಲ ಕಷ್ಟಪಟ್ಟು ನಾವು ನಮ್ಮ ಜೀವ ಕಳ್ಕೊಂಡಿದ್ದೀವಿ ಸರ್. ಈ ಥರ ನಿಷ್ಠಾವಂತ ಅಧಿಕಾರಿಗಳು ಒಬ್ಬೊಬ್ಬರು ಹೋಗ್ತಾ ಇದ್ರು, ಸಾಕಾಯ್ತು. ಬೆಲೆನೇ ಇರಲ್ಲ, ಪ್ರಾಮಾಣಿಕತೆಗೆ ಬೆಲೆನೇ ಇಲ್ಲ. ಏನೇ ಇದ್ರು ಮಾತ್ರ ಅದೇ ಸರ್ ಅವರು ತುಂಬ ನಿಷ್ಠಾವಂತ, ಯಾಕಂದರೆ ಅವನು ಹಾಗೆ ಇತ್ತು, ನಮ್ಮ ತಂದೆನೂ ಆ ಥರ ಇತ್ತು. ಅವ್ರ ಹೆಸರು ಉಳಿಸೋಕ್ಕೋಸ್ಕರ ನಾವು ತುಂಬ ಒಳ್ಳೆಯದಿದ್ದಾರೆ ಸರ್. ಈಗ ಅವ್ರಿಗೆ ಹೆದರಿಕೆ ಆಗಿರೋದು ಎಲ್ಲಿ ಜೈಲಿಗೆ ಹಾಕ್ತಾರೆ. ಯಾವ ಬ್ಯಾಂಕ್ ಖಾತೆಯಲ್ಲಿ ಅಮೌಂಟ್ ಕೊಟ್ಟಿಲ್ವೋ ನಮಗೆ ಪಾಸ್ಬುಕ್ ಎಲ್ಲಿಗೆ ಹೋಗಿದೆ, ಯಾವ ಅಮೌಂಟ್ಗೆ ಆಗಿದೆ ಅಂತ ಕೇಳಿದ್ರೆ 2000 ಏನು ಹೇಳಿಲ್ಲ. ಅವಾಗ ಶೇಕ್ ಆಗ್ಬಿಟ್ಟಿದ್ರು, ಎಲ್ಲಿ ಹೋಯ್ತು ಏನೋ ಗೊತ್ತಾಗಿಲ್ಲ. ಎಲ್ಲಿ ಜೈಲಿಗೆ ಹಾಕ್ತಾರೆ ಇದೆಲ್ಲ ತನಿಖೆ ಆಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ತನಿಖೆ ಹೆದರಿಕೆಯಿಂದನೇ ಅವರು ಏನಾಯ್ತು ಮನೆಯವ್ರ ಹೇಳಿದೆ, ನಾವು ಹೆಚ್ಚಲ್ಲಿರ್ತಾರೆ ಮನೇಲಿ ನಾವು ಪ್ರತಿದಿನನೂ ಇದೇ ವಿಚಾರವಾಗಿ ನಾವು ಪ್ರೆಸ್ ಮೀಟ್ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಬೆಂಗಳೂರಲ್ಲಿ 4-5 ಸಾವಿರ ಜನ ಸೇರಿ ಹೋರಾಟ ಮಾಡ್ತೀವಿ, ರಾಜ್ಯದಲ್ಲೆಲ್ಲ ಹೋರಾಟ ಮಾಡ್ತೀವಿ. ಇದಕ್ಕೋಸ್ಕರ ನಾನು ಬೆಂಗಳೂರಿಂದ ಇದಕ್ಕೆ ಏನು ಕೆಲಸ ನಾವು ಜೊತೆ ಇದ್ದೀವಿ. ಅಂದರೆ ಏನೇನು ಪ್ರಾಬ್ಲಮ್ ಏನಂದರೆ ಅವ್ರಿಗೆ ಬಂದು ಸೂಕ್ತ ಪರಿಹಾರ ಸಿಗಬೇಕು ಸ್ಟೇಟ್ ಭಾಳ ನೀವೆಲ್ಲ ಸೇರಿ ಅಸೆಂಬ್ಲಿ ಇದ್ದರೆ ಇಷ್ಟೊತ್ತಿಗೆ ಇದು ಮಿಕ್ಸರ್ ಬರ್ತಾ ಇತ್ತು ಎಲ್ಲ ಅಂತಿಮ ಆಗಿ. ಅಸೆಂಬ್ಲಿ ಇನ್ನೊಂದು 15-20 ದಿನ ಮೇಲೆ ಅಸೆಂಬ್ಲಿ 15 ದಿನ ನಾವು ಆಚೆ ಮೀಡಿಯಾದಲ್ಲಿ ಪ್ರಸ್ತಾವ ಮಾಡಿ ಬೇರೆ ಕಡೆ ಹೋರಾಟ. ಅಸೆಂಬ್ಲಿ ಒಳಗಡೆ ಇರುವಂಥ ತೀರ್ಪು ಬೇರೆ ಎಲ್ಲೂ ಬರಲ್ಲ, ಹೋರಾಟ ಮಾಡಿದ್ರೆ. ಅಸೆಂಬ್ಲಿ ಇಲ್ಲಾಂದ್ರೆ ಎದುರಿಗೆ ಇಲ್ಲಿ ಆಚೆ ಮಾಡಿದ್ರೆ ನಾವೆಲ್ಲೋ ಇರ್ತೀರಿ, ಅವರೆಲ್ಲೋ ಇರ್ತಾರೆ. ಅಲ್ಲಾದ್ರೆ ಹಂಗೆ ಆಗಕ್ಕೆ ಸಾಧ್ಯನೇ ಇಲ್ಲ. ಉತ್ತರ ಹೇಳಲೇಬೇಕು. ಮತ್ತು ಈ ವಿಚಾರವಾಗಿ ಅವ್ರ ಬಗ್ಗೆ ಇನ್ನೂ ಏನೇನು ಅವಾರ್ಡ್ಸ್ ಅದೆಲ್ಲ ತೋರಿಸ್ತಾರೆ. ಅಸೆಂಬ್ಲಿಗೆ ಅಷ್ಟೊತ್ತಿಗೆ ನಾನು ರೆಡಿ ಮಾಡಬೇಕು. ಅವ್ರಿಗೇನೇನು ಬಂದಿದೆ ಇದೆ ಅಲ್ಲಿ ಮಾಡ್ತಾರೆ. ನೀವೊಂದು ರಿಪೋರ್ಟ್ ಬಂದಿದೆ, ನಮಗೆ ಒಂದು ಪರಿಸರ ಒಟ್ಟಿಗೆ ಸೇರಿ ಒಟ್ಟಿಗೆ ಮೂವ್ ಮಾಡಿ ಅವಮಾನ ಅವ್ರಿಗೆ ಗೌರವ ಬರ್ಬೇಕು. ಗೌರವ ಬರಬೇಕು. ಗೌರವ ಇರ್ಬೇಕಾದ್ರೆ ನಾನು ಮಾತಾಡ್ತೀನಿ ಅಸೆಂಬ್ಲಿ ಇವ್ರ ಬಗ್ಗೆನೇ ಒಂದು 10-20 ನಿಮಿಷ. ಅವ್ರು ಹೆಂಗೆ ಒಳ್ಳೆಯವರಾಗಿದ್ರು ಮಾತಾಡ್ತೀನಿ. ಅದು ಇಡೀ ರಾಜ್ಯಕ್ಕೆ ಗೊತ್ತಾಗ್ತದೆ. ಇಷ್ಟು ಗೌರವ ಪ್ರಶ್ನೆ ಆದರೂ ಬರಲಿ, ಆಮೇಲೆ ಪರಿಹಾರಕ್ಕೂ ಇದನ್ನು ಆಮೇಲೆ ಮಾತಾಡ್ತೀವಿ. ಶಿಕ್ಷೆ ಅಂತೂ ಆಗುತ್ತಲ್ಲ, ನಾವು ಅದಕ್ಕೆ ಯಾವುದೇ ಕಾರಣ ನ್ಯಾಯ ಪರವಾಗಿ ನಿಂತ್ಕೊಂಡು ನಾವು ನ್ಯಾಯ ಪರವಾಗಿ ಈ MP 5,000 ಜನನೂ ಅವತ್ತು ಅಂದರೆ ಇವರು ಅವ್ರದ್ದೆಲ್ಲ ಮಾಡ್ತಾ ಇದ್ದೀವಿ, ನ್ಯಾಪಿಂಗ್ ಎಲ್ಲ ಮಾಡಿ ಅವರಿಗೆ ಕೊಡ್ತಾ ಇದ್ದೀವಿ. ಹಾಗಾಗಿ ಅವ್ರ ಮೇಲೆ ಗೌರವ ಇದೆ. MP M ಅಲ್ಲಿ ಇದ್ದಾಗ ಯಾರ ಹತ್ರ ₹1 ಮುಟ್ಟಿದ್ದೇನೆ ಅವರೇ ಮಾಡ್ತಾ ಇದ್ದೀವಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.